ಈಗ ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ ದರ್ಶನ್. ಇನ್ಫ್ಯಾಕ್ಟ್ ಎಲ್ಲವೂ ಕೂಡ ಸರಿಯಾಗಿದ್ದಿದ್ರೆ ಇವತ್ತು ದರ್ಶನ್ ಬ್ಯಾಂಕಾಕ್ನಲ್ಲಿ ಇರಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಒಂದು ಶೂಟಿಂಗ್ ನಿಮಿತ್ತ ಬ್ಯಾಂಕಾಕ್ಗೆ ಅವರು ತೆರಳಬೇಕಾಗಿತ್ತು. ಜುಲೈ 22ನೇ ತಾರೀಕು ಬ್ಯಾಂಕಾಕ್ ಶೂಟಿಂಗ್ಗೆ ಪ್ಲಾನ್ ಆಗಿ ಹೋಗಿತ್ತು ಡೆವಿಲ್ ಚಿತ್ರತಂಡದಿಂದ. ಸೊ ಬ್ಯಾಂಕಾಕ್ನಲ್ಲಿ 10 ದಿನ ಚಿತ್ರೀಕರಣಕ್ಕೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಂತಹ ಟೀಮ್ ಮೈಸೂರಿನಲ್ಲಿ ಶೂಟಿಂಗ್ ಇತ್ತು. ಆ ಟೈಮ್ನಲ್ಲೇ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಆ ಮೈಸೂರು ಶೂಟಿಂಗ್ ಮುಗಿಸಿ ನಂತರ ಬ್ಯಾಂಕಾಕ್ ಶೆಡ್ಯೂಲನ್ನು ಹಾಕ್ಕೊಂಡಿದ್ರು. ಆದರೆ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿ ಈಗ ಜೈಲು ಪಾಲಾಗಿರುವಂತಹ ದರ್ಶನ್. ಡೆವಿಲ್ ಚಿತ್ರೀಕರಣಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಚಿತ್ರೀಕರಣ ಯಾವುದು ಕೂಡ ಆಗ್ತಾ ಇಲ್ಲ. ಈಗ ನಟ ದರ್ಶನ್ ನಂಬ್ಕೊಂಡಿದ್ದಂತಹ ಡೆವಿಲ್ ಚಿತ್ರತಂಡ ಸದ್ಯಕ್ಕೆ ಏನು ಮಾಡಬೇಕು ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ. ಅವರಿಗೆ ಕಂಗಾಲಾಗಿದೆ. ಯಾಕಂದರೆ ನಿರ್ಮಾಪಕರು ಒಂದು ಕಡೆ ಕಾಯ್ತಾ ಇದ್ದಾರೆ, ಯಾವಾಗ ದರ್ಶನ್ ಹೊರಗಡೆ ಬರ್ತಾರೆ, ಅಟ್ಲೀಸ್ಟ್ ಅವ್ರು ಬೇಲ್ ಪಡೆದು ಹೊರಗಡೆ ಬಂದರಾದರೂ ನಮ್ಮ ಪೆಂಡಿಂಗ್ ಇರುವಂಥ ಒಂದು ಶೆಡ್ಯೂಲ್ ಚಿತ್ರೀಕರಣ ಏನಿದೆ ಅದನ್ನು ಮುಗಿಸ್ಕೊಳ್ಳೋಣ ಅನ್ನುವಂಥದ್ದು. ಆದರೆ ದರ್ಶನ್ ಈಗ ಹೊರಗಡೆ ಬಂದರೂ ಕೂಡ ಡೆವಿಲ್ ಚಿತ್ರೀಕರಣಕ್ಕೆ, ಡೆವಿಲ್ ಸಿನಿಮಾಗೋಸ್ಕರ ಮತ್ತೆ ತಮ್ಮ ದೇಹವನ್ನು ಹುರಿಗೊಳಿಸಬೇಕಾಗತ್ತೆ. ಸೊ ಈಗಾಗಲೇ ಅವರು ವೆಯ್ಟ್ ಲಾಸ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಗೊತ್ತಾಗಿರುವಂಥ ಒಂದು ವಿಚಾರ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಡೆವಿಲ್ ಟೀಮ್ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತುಂಬ ಚಿಂತಾಕ್ರಾಂತವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಮಾಲ್ತೇಶ್ ಜಗಿನ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಎರಡು ವಿಚಾರ. ಒಂದು, ವಿನೋದ್ ರಾಜ್ ಈಗಾಗಲೇ ದರ್ಶನ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ಅವರಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟು ಹೋಗಿರುವಂಥದ್ದು, ಅವರ ಸ್ನೇಹದ ಬಗ್ಗೆ. ಇನ್ನೊಂದು, ಡೆವಿಲ್ ಚಿತ್ರೀಕರಣ ಇವತ್ತು ಬ್ಯಾಂಕಾಕ್ನಲ್ಲಿ ಇರಬೇಕಿತ್ತು. ಇವತ್ತು ಎಲ್ಲವೂ ಕೂಡ ಸರಿ ಇದ್ದಿದ್ದಾರೆ. ಬಹುಶಃ ದರ್ಶನ್ ಅಲ್ಲಿ ಶೂಟಿಂಗ್ ಮಾಡಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅನ್ಬೋದು, ಅಥವಾ ಅವರು ಮಾಡಿದಂಥ ಒಂದು ಕೃತ್ಯ ಅನ್ಬೋದು, ಇವತ್ತು ಅವರು ಜೈಲಿನಲ್ಲಿದ್ದಾರೆ, ಆರೋಪಿಯಾಗಿ ದಿನಗಳನ್ನು ದೂಡ್ತಾ ಇದ್ದಾರೆ. ಮಾಲ್ತೇಶ್, ರೆಹಮಾನ್ ದರ್ಶನ್ ಅವರ ಏನೋ ಒಂದು ಜೀವನ ಶೈಲಿ ಇದೆಯೋ, ಸಹಜವಾಗಿ ಜೈಲಿಗೆ ಹೋದ ನಂತರ ಅವರ ಪರಿಸ್ಥಿತಿ ಕೂಡ ಬದಲಾಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಸಹಜವಾಗಿ ಅವರ ಆಪ್ತರು ಮತ್ತೆ ಅವರ ಸ್ನೇಹಿತರು ಕೂಡ ಈಗ ಜೈಲಿನಲ್ಲಿ ಅವರ ಸ್ಥಿತಿಗತಿಯನ್ನು ವಿಚಾರಿಸಲಿಕ್ಕೆ ಒಬ್ಬೊಬ್ಬರಾಗೆ ಭೇಟಿ ಕೊಡ್ತಾ ಇರ್ತಕ್ಕಂಥ. ಅದರಲ್ಲಿ ಪ್ರಮುಖವಾಗಿ ಇವತ್ತು ವಿನೋದ್ ರಾಜ್ ಅವರು ಕೂಡ ಜೈಲಿನಲ್ಲಿರುವಂತಹ ದರ್ಶನ್ ಅವ್ರನ್ನ ಮಾತನಾಡಿಸ್ಕೊಂಡು ಬರಲಿಕ್ಕೆ ಹೋಗಿರುವಂಥದ್ದು. ಅಂದರೆ ಈಗಾಗಲೇ ಹಿಂದೆ ಬೆಳ್ಳಿ ಹೆಜ್ಜೆ ಸಂಭ್ರಮದಲ್ಲಿ, ಅಂದರೆ ಈ ದರ್ಶನ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು 25 ವರ್ಷ ಆಗಿರುವಂತಹ ಸಂದರ್ಭದಲ್ಲಿ ಒಂದು ಶ್ರೀರಂಗಪಟ್ಟಣದಲ್ಲಿ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ ಇತ್ತು. ಅವತ್ತು ಕೂಡ ವಿನೋದ್ ರಾಜ್ ಅವರು ಆಗಮಿಸಿದ್ರು. ದರ್ಶನ್ ಅವರ ಜೀವನ ಶೈಲಿ ಮತ್ತು ಅವರ ಒಂದು ವರ್ಚಸ್ ಆಗಿರ್ಬೋದು, ಅವರ ಸ್ಟಾರ್ಡಮ್ ಬಗ್ಗೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಮಾತನಾಡಿದ್ರು. ಇವತ್ತು ಸಹಜವಾಗಿ ಇಂಥ ಸ್ಥಿತಿಯಲ್ಲಿ ಅವ್ರನ್ನ ನೋಡಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ ಬೇಸರದಲ್ಲಿ ವಿನೋದ್ ರಾಜ್ ಅವರು ಈಗ ಜೈಲಿಗೆ ತೆರಳಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅಂದ್ರೆ ಡೆವಿಲ್ ಚಿತ್ರತಂಡ ಸಾಕಷ್ಟು ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಅಂದುಕೊಂಡಂತಾಗಿದ್ರೆ ಇವತ್ತು ಬ್ಯಾರಕ್ ನಲ್ಲಿರ್ತಕ್ಕಂತಹ ದರ್ಶನ್ ಅವರು ಬ್ಯಾಂಕಾಕ್ ನಲ್ಲಿರ್ಬೇಕಾಗಿತ್ತು. ಅಂದ್ರೆ ಬಹುತೇಕ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ಅಂದ್ರೆ ಇಡೀ ಚಿತ್ರತಂಡ ಮೈಸೂರಿನಲ್ಲಿ ಏನು ಶೂಟಿಂಗ್ ಆಗ್ತಾ ಇತ್ತು ಆಗ್ಲೇ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಅಂದ್ರೆ ಶೂಟಿಂಗ್ ಆದ ನಂತರ ಬ್ಯಾಂಕಾಕ್ ನಲ್ಲಿ ಸಂಪೂರ್ಣವಾಗಿ 30 ದಿನಗಳ ಕಾಲ ಅಥವಾ 10 ದಿನಗಳ ಕಾಲ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಲಾಗಿತ್ತು. ಬಟ್ ಇವತ್ತು ಅಂದ್ರೆ ದುರದೃಷ್ಟವಶಾತ್ ಅವರು ಮಾಡಿರ್ತಕ್ಕಂಥ ಕೃತ್ಯ ಏನಿದೆಯೋ ಅವರು ಜೈಲಲ್ಲಿರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು. ಸೊ ಇಡೀ ಚಿತ್ರತಂಡ ಈಗ ಸಹಜವಾಗಿ ಒಂದಿಷ್ಟು ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ಯಾವಾಗ ಬರ್ತಾರೆ ಅನ್ನೋಂಥ ಕಾತುರದಲ್ಲಿ ಕೂಡ ಇರ್ತಕ್ಕಂಥದ್ದು. ಹೇಗೆಲ್ಲ ಶೂಟಿಂಗ್ ಮಾಡೋದು ಅನ್ನೋಂಥ ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಮಾಲ್ತೇಶ್ ಜಗಿನ್.